ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಅಪಪ್ರಚಾರ ಆಗ್ತಾ ಇದೆ, ಅದೇ ರೀತಿ ಷಡ್ಯಂತ್ರ ಕೂಡ ಆಗ್ತಾ ಇರೋ ಚರ್ಚೆಗಳು ದೊಡ್ಡ ಜೋರ ಆಗ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಮಾಜಿ ಗೃಹ ಸಚಿವ ಆಗಿರ್ತಕ್ಕಂಥ ಅರಗ ಜ್ಞಾನೇಂದ್ರ ಅವರಿದ್ದಾರೆ. ಸರ್ ನಮಸ್ತೆ. ಮೊದಲೇದಾಗಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಗಳಾಗ್ತಾ ಇದೆ, ಒಂದಿಷ್ಟು ಕಳಂಕ ತರುವಂತ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಏನ್ ಹೇಳ್ತೀರಿ ಸರ್? ನೋಡಿ, ಇಷ್ಟೂ ದಿನ ನಾವೆಲ್ಲರೂ ಕೂಡ ನೋಡಿದೀವಿ, ರಾಜ್ಯದ ಜನ ನೋಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಹಾಗೆ ತೀರಿಸ್ಕೊಳ್ಳುವಂಥದ್ದು 25-30 ವರ್ಷದಿಂದ ನಡೀತಾನೆ ಇದೆ. ಇದು ಧರ್ಮಸ್ಥಳದ ಆ ಶ್ರದ್ಧಾ ಕೇಂದ್ರ, ಅಲ್ಲಿ ಬರುವಂತ ಕೋಟಿ ಕೋಟಿ ಭಕ್ತರು ಮತ್ತು ಅದಲ್ಲದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇಡೀ ರಾಜ್ಯದಲ್ಲಿ ಬಡವರು, ಮಹಿಳೆಯರ ಒಂದು ಬದುಕನ್ನು ಬದಲಾಯಿಸಿರ್ತಕ್ಕಂಥ ರೀತಿ, ಒಂದು ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ವೀರೇಂದ್ರ ಹೆಗಡೆಯವರ ಒಂದು ದೂರದೃಷ್ಟಿತ್ವದಿಂದ ಇದು ನಡೀತಾ ಇದೆ. ಹಾಗೆ ಅದೆಲ್ಲ ನಮ್ಗೆ ಗೊತ್ತಿರುವಂಥದ್ದೇ. ಆದರೆ ಅನವಶ್ಯಕವಾಗಿ ಈಗ ನೋಡಿ, ಈಗ ಸುಮಾರು 15-20 ದಿವಸದಿಂದ ನೆಲ ಅಗೀತಾ ಇದ್ದಾರೆ. ಯಾವನೋ ಒಬ್ಬ ಹೇಳ್ತಾನೆ ಅಲ್ಲಿ ಹೆಣ ಊತಿದ್ದೀನಿ, ಇಲ್ಲಿ 100 ಹೆಣ ಊತಿದ್ದೀನಿ ಅಂತ. ಎಲ್ಲೂ ಕೂಡ ಸಿಕ್ಕಲಿಲ್ಲ. ನಾನು ಹೇಳೋದು ಈ ರೀತಿ ಅವನೇನು ಹೇಳ್ತಾನೆ, ನಾಳೆ ವಿಧಾನಸೌಧ ಅಡಿಯಲ್ಲಿ ಹುಗ್ದಿದ್ದೀನಿ ನಾನು ಅಂತ. ವಿಧಾನಸೌಧ ಹೊಡೆತೆಗೆಯಕ್ಕಾಗತ್ತಾ? ಅಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಪೀಠದ ಅಡಿ ಹುಗ್ದಿದ್ದೀವಿ ನಾನು ಅಂತ ನಾವು ಅದನ್ನ ಹೊಡೆ ತೆಗಿತೀರಾ ನೀವು? ಈ ರೀತಿ ಹಿಂದೂ ಧಾರ್ಮಿಕ ಒಂದು ಮಂದಿರದ ಬಗ್ಗೆ ಯಾವನ ಏನೋ ಹೇಳ್ತಾನೆ, ಎಡಪಂಥೀಯರು ಅವರು ಇವರು ಈ ರೀತಿ ಮಾಡ್ತಾರೆ, ಒಂದು ಷಡ್ಯಂತ್ರವನ್ನು ನಿರ್ಮಾಣ ಮಾಡ್ತಾರೆ. ಅಂದರೆ ಸರ್ಕಾರಕ್ಕೇನಾಗಿದೆ? ಇವರು ತಕ್ಷಣ ಕ್ರಮ ತಗೊಂಡು ಅವನ್ನ ಅರೆಸ್ಟ್ ಮಾಡಿ ಅವನು ಇವ್ರ ಸುಪರ್ದದಲ್ಲಿ ಇಟ್ಕೊಂಡು ಅವನ ಹಿಂದಕ್ಕೆ ಯಾರಿದ್ದಾರೆ, ಅವ್ರ ಇರುವಂಥ ಲಾಯರ್ಸ್ ಯಾರು, ಅವ್ರ ಹಿನ್ನೆಲೆ ಏನು, ಇದನ್ನು ಪತ್ತೆ ಹಚ್ಚಿ ಹುಡುಕ್ಬೇಕಲ್ಲ. ಇಲ್ಲದಿದ್ರೆ ಅವನು ಹೇಳ್ದಂಗೆ ಅಗೀತಾ ಹೋಗೋದು ಇಡೀ ಧರ್ಮಸ್ಥಳದಲ್ಲಿ. ಮತ್ತೆ ದಿನನಿತ್ಯ ಮೀಡಿಯಾದಲ್ಲಿ ಪ್ರಚಾರ ಆಗ್ತಾ ಇದೆ. ಇದ್ರ ಕತೆ ಏನು? ಅದರ ಶ್ರದ್ಧೆಯನ್ನು ಕಮ್ಮಿ ಮಾಡುವಂತ ಒಂದು ಹಿಂದೂ ದೇವಾಲಯದ ಒಂದು ಅವಸಾನ ಮಾಡುವಂತ ಒಂದು ಕುತಂತ್ರ ಇಲ್ಲಿ ನಡೀತಾ ಇದೆ. ತಕ್ಷಣ ಇದುವರೆಗೆ ಏನು ನಡೆದಿದೆ, ಇದುವರೆಗೆ ಏನು ಪತ್ತೆ ಆಗಿದೆ, ಒಂದು ಮಧ್ಯಂತರ ವರದಿಯನ್ನ ಸಾರ್ವಜನಿಕರಿಗೆ ಕೊಡಬೇಕು. SIT ಅಥವಾ SIT ಸರ್ಕಾರ ಕೊಟ್ಟು ಸರ್ಕಾರನಾರು ಬಹಿರಂಗಪಡಿಸಬೇಕು. ಅವ್ರು ಹೇಳದ ಅಧಿಕಾರಿಗಳನ್ನ ಹಾಕೋದು. ತುಂಬಾ ದೊಡ್ಡ ದೊಡ್ಡ ಅಧಿಕಾರಿಗಳು ಈಗ ಒಂದು ತಿಂಗಳಿಂದ ಕೆಲಸ ಇಲ್ದೇನೆ ಅಲ್ಲಿ ಅಲಿತಾ ಇದ್ದಾರೆ, ಅಲ್ಲಿ ಕಾಡಲ್ಲಿದ್ದಾರೆ. ಏನು ಅರ್ಥ ಇದು? ಎಲ್ಲರಿಗೂ ಕೂಡ ಇದು ಅರ್ಥ ಆಗ್ತಾ ಇದೆ, ಏನೂ ಇಲ್ಲ ಇದರಲ್ಲಿ ಅಂತ ಹೇಳಿ. ಹಾಗಾಗಿ ಯಾವನ ಹೇಳ್ದಂಗೆ ಅವನು ಬೇಕಾಬಿಟ್ಟಿಯಾಗಿ ಇವ್ರು ಮಾಡುವಂತಹದ್ದು ಸರಿಯಾಗೋದಿಲ್ಲ. ಕೊನೆಗೆ ಏನು ತರೋದು ಅಂತ ಹೇಳಿದ್ರೆ, ಇವರಿಗೆ ಯಾರು ಸತ್ತಿದ್ರ ಬಗ್ಗೆನೂ ಆಸಕ್ತಿ ಇಲ್ಲ. ಇವ್ರಿಗೆ ಏನಂದ್ರೆ ಈ ಎಲ್ಲ ಪ್ರಕರಣಗಳನ್ನು ತಂದು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಕುಟುಂಬಕ್ಕೆ ಲಿಂಕ್ ಮಾಡುವಂತ ಒಂದು ಷಡ್ಯಂತ್ರ ಇದು ನಡೆದಿದೆ. ಖಂಡಿತವಾಗೂ ಜನ ಭಾವನಾತ್ಮಕವಾಗಿ ಇವತ್ತು ಎದ್ದಿದ್ದಾರೆ. ಇದನ್ನ ಮಾಡ್ತಾ ಇರುವಂತಹದ್ದು ಹುಚ್ಚುತನ ಅಂತ ಹೇಳಿ ಎಲ್ಲರೂ ಕೂಡ ಗೊತ್ತಿದೆ. ಖಂಡಿತವಾಗೂ ತಕ್ಷಣ ಸರ್ಕಾರ ಮಧ್ಯಂತರ ವರದಿಯನ್ನ ಪ್ರಚಾರ ಮಾಡಬೇಕು. ಮತ್ತೆ ಅವ್ರನ್ನ ವಶಕ್ಕೆ ತಗೊಂಡು ಅವ್ರು ಯಾರು ಏನು ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯಿಸ್ತಾರೆ. ಒಳಗಡೆನೂ ಕೂಡ ಈ ಮಧ್ಯಂತರ ವರದಿಗೋಸ್ಕರವಾಗಿ ಒಂದಿಷ್ಟು ಪ್ರಸ್ತಾಪ ಮಾಡ್ತೀರಾ ಸರ್? ಸರ್, ಖಂಡಿತವಾಗೂ ಪ್ರಸ್ತಾಪ ಮಾಡ್ತೀವಿ. ಅದು ಹೆಂಗೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಯೋಚನೆ ಮಾಡ್ತಾ ಇದ್ವಿ. ಇಲ್ಲದ್ರೆ ಏನ್ರಿ, ಒಂದು ಕೋಟಿಗಟ್ಟಲೆ ಜನ ಹೋಗುವಂತ ಒಂದು ಶ್ರದ್ಧಾ ಕೇಂದ್ರ ಅದನ್ನ ಅಪಮೌಲ್ಯಗೊಳಿಸುವಂತ ಏನು ಕೆಲಸ ಆಗ್ತದೆ, ಇದನ್ನ ನಾವು ಯಾರು ಕೂಡ ಸಹಿಸೋದಿಲ್ಲ. ಇದಿಷ್ಟು ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಮಾತುಗಳು. ಧರ್ಮಸ್ಥಳಕ್ಕೆ ಅಪಮೌಲ್ಯಗೊಳ್ಳುವಂತಹ ಪ್ರಯತ್ನಕ್ಕೆ ನಾವು ಯಾರೂ ಕೂಡ ಬೆಂಬಲ ನೀಡೋದಿಲ್ಲ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.